ಹೆಲೋ ಫ್ರೆಂಡ್ಸ್, ನೋಡಿರಿ ಇವತ್ತೊಂದು ಸ್ವಲ್ಪ ಆಲೂಗಡ್ಡೆ ಪಲ್ಯ ಉಳಿದಿತ್ತು. ಹಾಗಾಗಿ ಅದರಿಂದ ಪರೋಟ ಮಾಡೋಣ ಬನ್ನಿ. ಹೇಗೆ ಅಂತಂದರೆ ನಾನಿಲ್ಲಿ ಸ್ವಲ್ಪ ಪಲ್ಯಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅಚ್ಚ ಖಾರದ ಪುಡಿ ಫ್ರೆಂಡ್ಸ್. ಇಷ್ಟನ್ನು ಹಾಕ್ಕೊಂಡು ನಿಮಗೆ ಖಾರದ ಅವಶ್ಯಕತೆ ಇದ್ದರೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಹಾಕ್ಕೊಂಡು ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನಿಲ್ಲಿ ಒಂದು 2 ಚಪಾತಿಗಾಗಷ್ಟು ಒಂದೇ ಪರೋಟಕ್ಕಾಗಷ್ಟು ಉಳಿದಿದೆ. ಹಾಗಾಗಿ ಆ 2 ಪರೋಟಕ್ಕಾಗಷ್ಟೇ ಮಾಡ್ತಾಯಿದ್ದೀನಿ. ಇದಕ್ಕೆ ನೀವು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾವು ಏನು ಪರೋಟಗೆ ಕಲಸಿಟ್ಕೊಂಡಿದ್ವೋ ಅದನ್ನೊಂದು 5 ನಿಮಿಷ ಆಗಿದೆ. ಹಾಗಾಗಿ ನಾನು ಇಲ್ಲಿ ಒಂದು 2 ಪಲ್ಯ ಉಳಿದಿದ್ದರಿಂದ ನಾನು ಒಂದು 2-3 ಪರೋಟವನ್ನು ಮಾಡ್ತಾಯಿದ್ದೀನಿ. ನೋಡಿ, ಇದನ್ನು ಹೆಂಚಿನ ಮೇಲೆ ಹಾಕಿ ಸುಡೋದಷ್ಟೇ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರುಚಿಯಾದ ಪರೋಟ ರೆಡಿಯಾಗಿದೆ. ನೀವು ಒಮ್ಮೆ ಟೇಸ್ಟ್ ಮಾಡಿ ಫ್ರೆಂಡ್ಸ್. ನೀವು ಯಾಕೆ ಟ್ರೈ ಮಾಡಬಾರ್ದಲ್ವ ಫ್ರೆಂಡ್ಸ್? ಮನೆಯಲ್ಲೇ ನಾವು ಏನು ಬೇಕಾದರೂ ಮಾಡ್ಕೊಳ್ಬಹುದಲ್ವ. ಹಾಗಾಗಿ ಇಲ್ಲಿ ನಾನು ಪರೋಟದ ಜೊತೆಗೆ ಕಾಂಬಿನೇಷನ್ ಆಗಿ ನಾನು ಬೆಂಡೆಕಾಯಿ ಗೊಜ್ಜನ್ನು ಮಾಡಿದ್ದೀನಿ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.